ಸಿದ್ದರಾಮೇಶ್ವರ ಪರ್ಯವು ಸುಮಾರು ವರ್ಷಗಳಿಂದ ನಮ್ಮ ತಾತ ಮುಜ್ಜಾಜನ್ ಕಾಲದಿಂದ ಸಹ ಇಲ್ಲಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸಮುದಾಯದವರು ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸುಮಾರು ಒಂದು 10ರಿಂದ 12 ಸಾವಿರ ಜನ ಭಕ್ತಾದಿಗಳು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತ ಎಲ್ಲರಿಗೂ ಅಭಿನಂದಿಸ್ತಾ, ಈ ವಿಶೇಷ ಏನಂತಂದರೆ ಈ ದೇವ್ರನ್ನ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿದ್ರೆ ಮಳೆ ಬರುತ್ತಿದೆ. ಅದಕ್ಕೋಸ್ಕರ ಮಳೆ ಆದರೆ ಬೆಳೆ ಆಗಿ ಜನ ಸಂತೋಷದಿಂದ ಇರ್ತಾರೆ. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಮಳೆ ಬಂದು ಇಲ್ಲಿರ್ತಕ್ಕಂಥ ನಮ್ಮ ದಾಹವನ್ನು ತೀರಿಸಲಿ, ಬೆಳೆ ಆಗಲಿ ಅಂತೇಳಿ ಭಗವಂತನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ಕೊತಿದ್ದೀವಿ. ಇದು ವಿಶೇಷವಾಗಿ ಇವತ್ತು ನಾವು ಸುಮಾರು ವರ್ಷಗಳನ್ನ ಆಚರಣೆ ಮಾಡ್ಕೊಂಬರ್ತಾಯಿದ್ವಿ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಇವು ಸಂಘದ ಕುರುಬರ ಸಂಘದಿಂದ ಇವತ್ತು ಎಲ್ಲರಿಗೂ ಅಭಿನಂದಿಸ್ತಾ, ಎಲ್ಲರೂ ಬಂದು ಈ ವರ್ಷ ನಮ್ಮ ಅಧ್ಯಕ್ಷರು ರಮೇಶ್ ಅವರು ನೇತೃತ್ವದಲ್ಲಿ ಇವತ್ತು ಬೆಲೆನಹಳ್ಳಿಯಿಂದ ಬಂದಂಥ ಈ ಸ್ವಾಮಿ ಬೆನ್ನು ಹಾಕಿದ್ರು. ಸ್ವಾಮಿ ಬಂದಿಲ್ಲಿ ಇವತ್ತು ನೆಲೆಸಿದೆ, ನಮ್ಮಲ್ಲಿ ಎಲ್ಲಿ ರೇವಣಸಿದ್ಧ ದೇವಸ್ಥಾನದಲ್ಲಿ ನೆಲೆಸಿದೆ. ಇವತ್ತು ಸಂಪ್ರದಾಯ ಪ್ರಕಾರವಾಗಿ ಪುರಾತನ ಕಾಲದಿಂದ ಮಾಡ್ತಕ್ಕಂಥ ಈ ಪರ್ಯವು ತುಂಬ ಎಲ್ಲ ಸರ್ವ ಧರ್ಮೀಯರು ಸಹ ಈ ಒಂದು ಪ್ರಯೋಗ ಕಾರ್ಯಕ್ರಮಕ್ಕೆ ತನು ಧನ ಮನ ಸಹಕಾರ ನೀಡೋದ್ರ ಮುಖಾಂತರ ಈ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇದು ವಿಶೇಷ ಥರದ್ದೇನು ಅಂತಂದರೆ, ಪ್ರತಿ ವರ್ಷವೂ ರೈತರಿಗೆ ಮಳೆ ಬೆಳೆ ಆಗಿ ಸುಖ ಸಮೃದ್ಧಿ ತರಲಿ, ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನೋದಕ್ಕೋಸ್ಕರ ನಾವು ಈ ಒಂದು ನಮ್ಮ ಕಮಿಟಿ ಏನು ನನ್ನ ಕುರು ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇನಿದ್ದಾರೆ ಪ್ರತಿ ವರ್ಷವೂ ಸಹ ತಂದು ಎಲ್ಲರ ಭಕ್ತರಿಗೆ ಪಾತ್ರರಾಗಿದ್ದಾರೆ ಅಂತ ನಮಸ್ಕರಿಸ್ತಾ, ಇವತ್ತು ಪ್ರತಿ ವರ್ಷದಂತೆ ನಮ್ಮ ಸಮಾಜದ ವತಿಯಿಂದ ಸಿದ್ದರಾಮೇಶ್ವರ ಸ್ವಾಮಿಯನ್ನು ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಬಂದು ಪರ್ಯಾವರಣ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇಡೀ ಊರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಹಲವಾರು ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಇಡೀ ಊರು ಭಾಗವಹಿಸ್ತದೆ. ಒಂದು 10ರಿಂದ 12 ಸಾವಿರ ಜನ ಇಲ್ಲಿ ಪರ್ಯಾವಿನ ಪ್ರಸಾದವನ್ನು ಊಟ ಮಾಡಿ ದೇವರಲ್ಲಿ ಮೋರೆ ಇಟ್ಟು ಹೋಗ್ತಾರೆ. ಸಿದ್ದರಾಮೇಶ್ವರ ಸ್ವಾಮಿ ಬಂದು ಕೂತಿದೆ. ಈ ವರ್ಷ ಮಳೆ ತಡವಾಗ್ತಿದೆ. ಸ್ವಾಮಿ ದಯಮಾಡಿ ನಮಗೆಲ್ಲ ಹೆಚ್ಚಿನ ಮಳೆ ಮತ್ತು ಬೆಳೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಲಿ. ಅಭೂತಪೂರ್ವವಾಗಿರ್ತಕ್ಕಂತಹ ಕಾರ್ಯಕ್ರಮ. ಸಾವಿರಾರು ಜನರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕರು ಉದಾರವಾಗಿ ನಾವು ಕೇಳದಲ್ಲೇ ದಾನವನ್ನು ಮಾಡುವುದರ ಮೂಲಕ, ದಾನ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅನ್ನದಾನ. ಅಂತಹ ಅನ್ನದಾನವನ್ನು ಮಾಡುವ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು, ಇಡೀ ಊರಿನ ಭಕ್ತಾದಿಗಳು ಬಹಳ ಸಕ್ರಿಯವಾಗಿ ಬಂದು ಇದರಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಮಳೆ ದೇವರೆಂದೇ ಪ್ರಖ್ಯಾತಿ ಪಡೆದಿರುವ ದೇವರಲ್ಲಿ ನಾವೆಲ್ಲರೂ ಸಹ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ನಮ್ಮ ಕರೆಗೆ ನಮ್ಮ ಮೊರೆ ಇಟ್ಟು ದಯಮಾಡಿ ದೇವರು ಕೃಪೆಯನ್ನು ಮಾಡಿ, ಏನು ಪ್ರತಿ ವರ್ಷದಂತೆ ನಡೀತಾ ಇದೆ ಸತ್ಯ, ಆ ಸತ್ಯ ಎಂದಿಗೂ ನಿರಂತರವಾಗಿ ನಡೆಯುವಂತೆ ದೇವರು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವೆಲ್ಲರೂ ಸಹ ಎಲ್ಲ ನನ್ನ ಹಿರಿಯರಾದರಿಗೆ ನಮಸ್ಕರಿಸುತ್ತಾ, ಸಿದ್ದರಾಮ ಸ್ವಾಮಿ ಪರ್ಯಾವು ಅಂತಂದರೆ ಈ ತರೀಕೆರೆಗೆ ದೇವ್ರು ಬಂದು ಕೂತಿದೆ ಅಂತಂದರೆ ಅದು ಒಂದು ಮಳೆಗೆ ಶಕ್ತಿ ಕೊಡೋಂಥ ದೇವರು ಬಂದಿದೆ ಅಂತೇಳಿ ಈ ದಿನ ಎಲ್ಲರೂ ಭಾವಿಸ್ತಾ ಇದ್ದೀವಿ. ತುಂಬ ಶಕ್ತಿ ಕೊಡಲಿ, ಮುಂದೆ ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತೇಳಿ ನನ್ನ ಮಾತನ್ನು